ಸೂರ್ಯ ಅವರು ಮನೆಗೆ ಬರಗಂಟ ಬಂದಿರಬೇಕು. ಅಲ್ಲ ಆಟೋದಲ್ಲಿ ಹೊಂಟ್ಕೊಂಡು ಹೋಗೋಣ. ಭಾರಿ ತಳಾರ ಆಯ್ತದೆ, ನಡ್ಕೋಗೋಕೆ ಇಲ್ಲ ಸ್ವಲ್ಪ ದೂರ ಸಿಗ್ತದೆ. ಆಟೋ ಕೇಳಿದ್ರೆ ಆಟೋದಲ್ಲಿ ಯಾರೂ ಬರೋಕ್ಕಿಲ್ಲ, ಅಲ್ಲಿ ಜಾಗ ಚೆನ್ನಾಗಿಲ್ಲ, ನಡ್ಕೊಂಡೇ ಹೋಗ್ಬೇಕು ಅಂತಾರೆ. ನನಗೆ ಬೇರೆ ಎದ್ರಿಗೆ ಬೇರೆ ಆಯ್ತಾ ಕೂತಿದೆ, ನೊಬ್ಳು ಹೋಗೋಕ್ಕೆ ಏನು ಮಾಡಣೆ, ಇನ್ನೇನು ಮಾಡೋಕ್ಕಾಗಿಲ್ಲ. ಸೂರ್ಯವ್ರಿಗೆ ಒಳ್ಳೇದಾಗಬೇಕು, ಸೂರ್ಯವ್ರು ನಾನುವೇ ಚೆನ್ನಾಗಿರ್ಬೇಕು ಅಂದರೆ ಹೋಗ್ಲೇಬೇಕು, ಅವ್ರು ಹೇಳ್ದಂಗೆ ಮಾಡಲೇಬೇಕು. ಇದೇನಪ್ಪ ಇಲ್ಲಿ ಬೇರೆ ಗೌ ಅಂತ ಕೂತದೆ, ಹೆಂಗೆ ಹೋಗನೆ ನಾನೀಗ? ಎಲ್ಲಿಗೆ ಹೋಯ್ತದಿ ಮಗ? ತಾತ ಗುಡ್ಡಿದ ಕಡೆಗೆ ಹೋಯ್ತಾನೆ. ಇನ್ನು ಎಷ್ಟು ದೂರ ಆಯ್ತದು? ಅಯ್ಯಯ್ಯೋ, ಅಲ್ಲಿಗೆ ಯಾಕೆ ಹೋಯ್ತದ್ದಿ ಒಬ್ಳೆಯ? ದಾರಿ ಪಾರಿ ಸರಿಲ್ಲ, ಜಾಗ ಸರಿಲ್ಲ, ಅದ್ರ ಬೇರೆ ವಯಸ್ಸು ಬಂದಿರೋ ಹೆಣ್ಣು ಒಬ್ಳೆ ಹೋಯ್ತಾ ಕೂತಿದ್ಯಲ್ಲ, ಜೊತೆಗೆ ಯಾರು ಕರ್ಕೊ ಹೋಗಕ್ಕಾಗಿಲ್ವಾ? ಇಲ್ಲ ಹೋಗು, ಇನ್ನೊಂದ್ಸರಿ ಯಾರ ಜೊತೆ ಬರುವಂತೆ. ಇಲ್ಲ ಕಂತ ಹೋಗ್ಲೇಬೇಕು. ಮೊದಲು ಮನೆಗೆ ಹೋಗಿ ಸೇರ್ಕೊ ಹೋಗು, ಜಾಗ ಸರಿ ಇಲ್ಲ ಕತೆ. ಅಷ್ಟು ದೂರ ನೋಡ್ಕೋಗ ಬಾ, ಅಲ್ಲಯ್ಯ ಸಿಗ್ತದೆ ಕತೆ. ಆಟೋದಲ್ಲಿ ಹೋಗೋದಂತ ಕೇಳಿದೆ, ಆಟೋ ಹೋಯ್ಕಿಲ್ಲ ಅಂದು. ಇಲ್ಲಿಗೆಲ್ಲ ಹೋಯ್ಕಿಲ್ಲ ಕತೆ, ಆಟ ಗಿಟ ಎಲ್ಲ ದಾರಿ ಇಲ್ಲ ಹೋಗಕ್ಕೆ. ಸರಿ ಕಣ್ ಮಗ, ಹುಷಾರು, ಜಲ್ದಿ ಮನೆಗೆ ಹೊಂಟೋಗು ಹೊತ್ತು ಮುಂಚೆ. ಎಲ್ಲ ಹುಸಿ ದೂರ ಆಯ್ತದ, ನಡ್ಕ ಸಾಕಾಯ್ತಲ್ಲ. ಏನೋ ಹತ್ತಿ ಹಿಡಿದು ಹೋಗು ಫೋನ್ ಮಾಡಿ ಹೇಳಿದ್ರೆ ಹಂಗೆ ಹೋಗು, ಅಲ್ಲೇ ದಾರಿ ಕಾಣ್ತದೆ, ದಾರಿ ಹೆಂಗೆ ಕಂಡದ ಹಂಗೆ ಹೋಗು ಅಂತ ಕೂತಾಳೆ ಅವಳು ಬೇರೆ. ದಾವ್ ಬೇರೆ ಹರಿತಾ ಕೂತದೆ, ಊಟ ಬೇಡ ಮಾಡಿಲ್ಲ, ಸುಸ್ತಾಯ್ತದೆ, ನಡಿಯೋಕ್ಕೆ ಆಯ್ತಾ ಇಲ್ಲ. ಹೆಂಗೆ ಹೋಗನೆ ಅಲ್ಲಿ ಗಂಟ, ಎಷ್ಟು ದೂರ, ಇನ್ನೂ ದೂರ ಅದೇ, ಹೆಂಗೆ ತಲುಪನಪ್ಪ ಭಗವಂತ, ನೀನೇ ಒಂದು ದಾರಿ ತೋರಿಸು. ಓಹೋ, ನಂಗಂತೂ ನಡಿಯೋಕೆ ಆಯ್ತಾ ಇಲ್ಲ. ಅವ್ನು ಗಳಗಾರಲ್ಲಿ ಕೂತ್ಕೊಳ್ಳೋದ. ಇದು ಎಲ್ಲಂತ ಹುಡ್ಕನಪ್ಪ ಅದನ್ನ. ಅಯ್ಯೋ ಭಗವಂತ, ನೀನೇ ಕಾಪಾಡು. ಸುಸ್ತಾಯ್ತೈತೆ ನನಗೆ, ಸುಸ್ತಾಯ್ತದೆ. ಊಟನೂ ಮಾಡಿಲ್ಲ, ನೀರನ್ನಾರು ತರಬೇಕಾಯ್ತು ನಾನು. ಇಲ್ಲೆಲ್ಲೂ ನೀರು ಕಾಣಿಸ್ತಾ ಇಲ್ಲ, ಏನೂ ಇಲ್ಲ, ಮನೆಗಳು ಕಾಣ್ತಾ ಇಲ್ಲ. ಏನಾದ್ರು ಕಂಡಿದ್ರೆ ನೀರಿಗೆ ಇಸ್ಕೊ ಕುಡಿಬೋದಾಗಿತ್ತು. ಏನು ಮಾಡೋಣ ಈಗ? ಅಲ್ಲ ಇನ್ನುವೇ ಇಲ್ಲೇ ಇವನು ಯಾವಾಗ ನನ್ನ ಮನೆಗೆ ಹೋಗೋದು? ಸೂರ್ಯಗಿರಿ ಅವ್ರು ಬಂದ್ಬಿಟ್ರೆ ಅಲ್ಲಿ ಹುಡ್ಕಾಡ್ತಾರೆ. ಆಮೇಲೆ ಅವ್ರು ಬಂದ್ಬಿಟ್ರೆ ಎಲ್ಲಿ ಹೋಗಿದ್ದೆ, ಏನು ಎತ್ತ ಅಂತ ಕೇಳಿದ್ರೆ ಏನಂತ ಹೇಳಣೆ? ಹಾಗೈತೆಲ್ಲ, ಯಾಕೋ ಸುಸ್ತಾಗೈತದೆ. ದೇವ್ರೇ ನನ್ನ ಕಾಪಾಡಪ್ಪ. ಸೂರ್ಯವ್ರು ಯಾವುದೇ ಕಾರಣಕ್ಕೂ ನನ್ನ ಮರ್ತ್ಕೋಬೇಡ್ದು ಕಣಪ್ಪ. ಅವ್ರಿಗಾಗಿ ಇದನ್ನೆಲ್ಲ ಮಾಡ್ತೇವನಿ, ಅವ್ರನ್ನ ಮಾತ್ರ ನನ್ನಿಂದ ದೂರ ಮಾಡಬೇಡ. ನಂಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ನಾನು ಮದುವೆ ಆಯ್ಕಿಲ್ಲ ಅಂದ್ರೆ ಸೂರ್ಯವ್ರನ್ನ ಹೆಂಗೋ ಮಾಡಿ ಮದುವೆ ಮಾಡಿಸ್ಬಿಟ್ಟೆ. ಈಗ ನಾನು ಅವ್ರನ್ನ ಎಷ್ಟು ಪ್ರೀತಿಸ್ತೀನಿ, ಅವರು ಯಾರಿಗೂ ಸೇರ್ಬಾರ್ದು, ನಾನು ಒಬ್ಳಿಗೆ ಸೇರಬೇಕು. ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತೀನಿ, ಕೊನೆ ಪಕ್ಷ ನನ್ನ ಜೀವ ಓದಿದ್ದು ಸಿಕ್ಕಿಲ್ಲ. ಆದರೆ ಸೂರ್ಯವ್ರು ನಾನು ಇಷ್ಟಪಡಬೇಕು ಅಷ್ಟೇ. ಯಾವ ಕಷ್ಟದಲ್ಲಿ ಬಂದಿನಿ ಗೊತ್ತಾ? ಸೂರ್ಯವ್ರ ಇತ್ತೀಚೆಗೆ ಯಾಕಂದ್ರೆ ರುಕ್ಮಿಣಿ ಬಸ್ರಿ ಆದ್ಮೇಲೆ ಅವಳನ್ನೇ ಜಾಸ್ತಿ ಮಾತಾಡ್ಸೋದು, ಮಟ್ಟೋದು, ಅವಳನ್ನೇ ಉಂಡೆ ತಿಂದಿ ಅಂತ ಎಲ್ಲನೂ ಕೇಳೋದಂಗೆಲ್ಲ ಮಾಡ್ತಕೋತವ್ರೆ. ನನ್ನ ಮರ್ತ್ಕೊಂಡ್ಬಿಟ್ರೆ ಅವಳ ಮೇಲೆ ಆಸೆಗೆ ನಾನು ಕೊಟ್ಟಿರೋ ಒಂದು ಕೂಸನ್ನು ಕಿತ್ಕೊಬಿಟ್ಟೆ ನೀನು. ಈಗ ನೋಡಿದ್ರೆ ನೀನು ಹಿಂಗೆ ಮಾತಾಡ್ಕೊತಿದ್ದಿ. ಬೇಡ, ಅಳ್ತ ಕೂತ್ಕೊಳ್ಳೋದು ಬೇಡ, ಹೋಯ್ತೀನಿ. ಹೋಗ್ಬಿಟ್ಟು ಬಂದು ಹೋಗ್ಬೇಕು, ಇಲ್ಲೇ ಕೂತ್ಕೊಂಡ್ರೆ ಗೊತ್ತಾಗೋಯ್ತದೆ. ನನಗಂತೂ ಖುಷಿ ಆಯಿತು, ನಾನು ಸಿಕ್ಬಿಡ್ತಲ್ಲ. ಅಷ್ಟು ಕಷ್ಟಪಟ್ಟು ನಡ್ಕೊ ಬಂದಿದ್ಕೂ ಸರಿ ಆಯಿತು. ಆಶೀರ್ವಾದ ಮಾಡು ತಾಯಿ. ನನ್ನಿಂದ ಏನಾಗಬೇಕಿತ್ತು ಮಗಳೇ ನಿನಗೆ? ಬಿಟ್ಟು ತಾಯಿ, ನನ್ನ ಗಂಡ ನನ್ನಿಂದ ಎಲ್ಲಿ ದೂರ ಆಗ್ಬಿಟ್ಟನ ಅಂತ ಭಾರಿ ಹೆದರಿಕೆ ಆಯ್ತದೆ. ನನ್ನ ಗಂಡ ನಾನು ಯಾವತ್ತೂ ಬಿಟ್ಟು ಹೋಗ್ದಂಗೆ ಒಂದು ನಿಂಬೆ ಮಂಟಿಸ್ಕೊಡು ತಾಯಿ. ನಾನು ನಿನ್ನ ಹುಡಿಕೊಂಡು ಅಷ್ಟು ದೂರದಿಂದ ನಡ್ಕೊಂಡು ಬಂದೀನಿ. ನನ್ನ ಕೈ ಬಿಡ್ಬೇಡ ತಾಯಿ, ನನ್ನ ಗಂಡನ ನನಗೆ ಉಳಿಸ್ಕೊಡು. ನಿನ್ನ ಆಶೀರ್ವಾದ ತಗೋಗೋದು ಅಂದ್ಬಿಟ್ಟು ನಾನು ಅಲ್ಲಿಂದ ಬಂದೀನಿ. ನನಗೆ ಹಂಗೆ ಖಾಲಿ ಕೈಲಿ ಕಳಿಸ್ಬೇಡ. ಹೊಳಬೇಡ ಮಗಳೇ, ನೀನು ಯಾಕೆ ಕಳ್ತೀಯಾ? ನನ್ನ ಹತ್ರಕ್ಕೆ ನೀನು ಬಂದಿದೀಯಾ ಅಂದರೆ ನಾನು ನಿನಗೆಲ್ಲ ಸರಿ ಹೋಗುತ್ತೆ. ನೀನು ಏನು ಭಯ ಪಡಬೇಡ, ನಾನಿದ್ದೀನಿ.
ನಿನ್ನ ತಾಯಿ ನನ್ನ ಗಂಡನಿಗೆ ಇಬ್ಬರು ಹೆಣ್ತಿರು, ನಾನು ಹಿರಿಯವಳು, ಏನೋ ಜಗಳ ಆಡ್ಕೊಂಡು ಹೊಂಟೋಗಿದೆ. ಅದು ನಂದೇ ತಪ್ಪು, ಆದರೆ ನಂದೇ ಎಲ್ಲ ತಪ್ಪಿರೋದು. ಆಗ ಅವರು ಬರೋ ಗಂಟ ನನ್ನ ಮದುವೆ ಆಗ್ಬಿಟ್ಟಿದ್ರು, ನನ್ನ ತಪ್ಪನ್ನೆಲ್ಲ ಅರ್ಕೊಂಡು ಬರೋ ಗಂಟ. ಈಗ ಅವಳು ಬಸ್ಸಿಯಾಗವಳೆ. ಅದಕ್ಕೆ ಅವರು ನನ್ನೆಲ್ಲರೂ ಪ್ರೀತಿನ ಬಿಟ್ಬಿಟ್ಟು ಅವಳ ಜೊತೆ ಒಯ್ತಾರೆ ಅಂತ ನನಗೆ ಹೆದರಿಕೆ ಆಗ್ಬಿಟ್ಟದೆ. ಯಾವಾಗ ನೋಡ್ರು ಅವಳ ಜೊತೆನೇ ಇರ್ತಾರೆ, ಅವಳನ್ನೇ ಮಾತಾಡ್ತಿರ್ತಾರೆ, ಅವಳಿಗೆ ಪ್ರೀತಿ ನನಗಿಂತ ಜಾಸ್ತಿ ಪ್ರೀತಿ ಕೊಡ್ತಿರ್ತಾರೆ. ನನ್ನ ಎಲ್ಲಿ ಬಿಟ್ಬಿಡ್ತಾರೆ ಅನ್ನೋ ಭಯ. ನನಗೆ ಭಯ ಆಗ್ಬಿಟ್ಟದೆ. ನನಗೆ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡದು ನನ್ನ ಗಂಡ ಅಷ್ಟೇ. ನನಗಿನ್ನೇನು ಬೇಡ. ಅವ್ರನ್ನ ನಾನು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ನಿಜವಾಗ್ಲೂ ನನ್ಗಳು ಬಸ್ರಿ ಅಂತ ಹೊಟ್ಟೆ ಕಿಚ್ಚಿಲ್ಲ ನನಗೆ. ಆದರೆ ನನ್ನ ಗಂಡನ್ನ ದೂರ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಭಯ. ನನ್ನ ಯಾವಾಗಲೂ ಭಯ ಕಾಡ್ತಾ ಇರ್ತದೆ. ನನ್ನ ಕನಸಲ್ಲೂ ಅಷ್ಟೇ ಒಂದು ಗಳಿಗೆ ಕಣ್ಣು ಮುಚ್ಚಂಗಿಲ್ಲ. ನನ್ನ ಗಂಡ ನನ್ನ ಬಿಟ್ಬಿಟ್ಟು ಹೊಂಟೋಗವ್ರೆ ಅನ್ನೋದೇ ಕನಸು ಕಾಣ್ತದೆ. ನನಗೆ ತೀರ್ಚಿ ನೆಮ್ಮದಿನೇ ಇಲ್ಲ. ಮೊದಲು ನನ್ನದೇ ತಪ್ಪು, ನಾನೇ ಎಲ್ಲ ತಪ್ಪು ಮಾಡ್ಕೊಂಡಿದ್ದು. ಆದರೆ ನಾನು ಈಗ ಹಂಗಿಲ್ಲ, ನಾನು ಬದಲಾಗಿವ್ನಿ. ಯಾರು ನನ್ನ ಅರ್ಥನೂ ಮಾಡ್ಕೊತಾ ಇಲ್ಲ, ಏನು ಮಾಡ್ಕೊತಾ ಇಲ್ಲ. ಎದ್ರು ಬೇಡ ಮಗು, ನೀನು ಇರೋವರೆಗೂ ನಿನ್ನ ಗಂಡ ನಿನ್ನ ಜೊತೆಲೇ ಇರ್ತಾನೆ. ನೀನು ಯಾಕಂಗೆ ಭಯ ಪಡ್ತೀಯಾ? ಈಗಲೂ ಜೊತೆಲೇ ಇದ್ದಾನೆ. ಸುಮ್ಮನೆ ಅದು ಇದೆಯಲ್ಲ ಯೋಚನೆ ಮಾಡ್ಕೊಂಡು ಮನಸ್ಸಿಗೆ ಕೆಟ್ಟ ಆಲೋಚನೆ ಹಾಕೋಬೇಡ. ಎಲ್ಲ ಸರಿ ಹೋಗುತ್ತೆ. ಎದ್ದೇಳು, ಮನೆಗೆ ಹೊರಡು. ನನಗೆ ಈಗ ನೆಮ್ಮದಿನೇ ಇಲ್ಲ ತಾಯಿ. ಕನಸು ಚೆನ್ನಾಗಿಲ್ಲ, ಒಂಚೂರು ನೆಮ್ಮದಿ ಇಲ್ಲ. ನನಗೆ ಭಯ ಆಯ್ತದೆ. ಕಣ್ಣು ಬಿಟ್ರೆ ಸಾಕು, ಕಣ್ಣು ಮುಚ್ಚಿದ್ರೆ ಸಾಕು, ಒಂದೊಂಥರ ಇರ್ತದೆ. ಏನು ಅಂತ ನನಗೆ ಅರ್ಥ ಆಯ್ತು. ಎದ್ರು ಬೇಡ ತಾಯಿ. ಮನ್ಸು ಅಂದರೆ ಕಷ್ಟ ಸುಖ ಎಲ್ಲ ಬರೋದೇ ಹೋಗದೆ. ಕನಸು ಜೀವನ ಎಲ್ಲ ಇದ್ದಿದ್ದೆ. ಅದಕ್ಕೆ ಯಾಕೆ ಭಯ ಪಡ್ತೀಯಾ? ಭಯ ಪಡಬೇಡ, ನಾನು ಇದ್ದೀನಲ್ಲ. ನಿನಗೆ ಅಷ್ಟು ಭಯ ಆದರೆ ನಾನು ನಿನಗೊಂದು ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ. ಮಲಗಬೇಕಾದ್ರೆ ಅದೇ ತಲೆ ದಿಂಬಲ್ಲಿ ಇಟ್ಕೊಂಡು ಮಲ್ಕೊ. ಎಲ್ಲ ಸರಿ ಹೋಗುತ್ತೆ. ಒಳ್ಳೊಳ್ಳೆ ಕನಸೇ ಬೀಳ್ತದೆ. ಆಗಾಗ ಬಂದು ಒಯ್ತಾ ಇರು. ಮನಸ್ಸಲ್ಲಿ ಕೆಟ್ಟ ಕೆಟ್ಟ ಆಲೋಚನೆನೆಲ್ಲ ಇಟ್ಕೋಬೇಡ. ಒಳ್ಳೇದಾಗಿ ಯೋಚನೆ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ಆ ದೇವರ ಆಶೀರ್ವಾದ ನಿನ್ನ ಮೇಲೆ ಇರುತ್ತೆ. ಮೊದಲು ಹೊಳೋದನ್ನು ನಿಲ್ಲಿಸಿ ಆಶೀರ್ವಾದ ಮಾಡಿದ್ದೀನಿ ನಾನು. ನೀನು ತಲೆ ಕೆಡಿಸ್ಕೋಬೇಡ ಮಗಳೇ. ನೀನು ಮನುಷ್ಯ ತಪ್ಪು ಮಾಡ್ತಾನೆ, ತಪ್ಪು ಯಾರು ಮಾಡಲ್ಲ. ತಿತ್ಕೊಂಡು ಹೋಗಬೇಕು. ನಿನಗೂ ಒಂದೇ ಕಡೆ ಇದ್ದಿ ತುಂಬ ಬೇಸರ ಆಗಿರಬೇಕು. ಒಂದು 3 ವಾರ ಬಂದು ಹೋಗು. ನಿನಗೂ ಸಮಾಧಾನ ಆಗುತ್ತೆ, ಒಳ್ಳೇದು ಆಗುತ್ತೆ. ಸರಿ ತಾಯಿ, ಹಾಗೆ ಆಗಲಿ, ನೀವು ಹೇಳ್ದಂಗೆ ಆಗಲಿ. ತಾಯಿ, ನನ್ನ ಗಂಡನನ್ನೇ ಯಾವತ್ತೂ ಬಿಟ್ಕೊಡಲ್ಲ ತಾನೇ. ಎದ್ರು ಬೇಡ ಮಗಳೇ, ಏನೂ ಆಗಲ್ಲ. ನೀನು ಯಾಕೆ ಭಯ ಪಡ್ತೀಯಾ? ನೀನು ಎದ್ರಕ್ಕೆ ಹೋಗಬೇಡ. ನೀನು ಎಷ್ಟು ಒಳ್ಳೆ ಕಾರ್ಯ ಮಾಡ್ತೀಯಾ ಅಷ್ಟು ಪ್ರತಿಫಲ ನಿನಗೆ ಸಿಗೋದು. ನೀನೇನು ಯೋಚನೆ ಮಾಡಬೇಡ. ಒಳ್ಳೇದನ್ನೇ ಮಾಡ್ಕೊಂಡು ಹೋಗು, ನಿನ್ಗೆ ಒಳ್ಳೇದೇ ಆಗುತ್ತೆ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದನ್ನೇ ಬಯಸು. ಒಂದ್ಸಲಿ ಕೆಟ್ಟ ಕೆಟ್ಟ ಆಲೋಚನೆ ಇಟ್ಕೋಬೇಡ. ಎಲ್ಲರಿಗೂ ಒಳ್ಳೇದು ಮಾಡು, ಒಳ್ಳೇದು ಬಯಸು. ದೇವರು ನಿನಗೆ ಮೇಲಿಂದ ಒಳ್ಳೆ ಆಶೀರ್ವಾದ ಮಾಡ್ತಾನೆ. ಎದ್ರು ಬೇಡ. ನನ್ನ ಸನ್ನಿಧಾನಕ್ಕೆ ಬಂದ್ಬಿಟ್ಟು ನೀನು ಕಣ್ಣೀರು ಹಾಕಕ್ಕೆ ಹೋಗಬೇಡ. ಕಣ್ಣೀರು ಹಾಕೋದು ಹೆಣ್ಮಕ್ಳಿಗೆ ಮನೆಗೆ ಶೋಭೆ ಅಲ್ಲ. ಅರ್ಥ ಆಯ್ತಾ ಮಗಳೇ? ಅರ್ಥ ಆಯ್ತಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ನೀನು ಪದೇ ಪದೇ ಕಣ್ಣೀರು ಹಾಕೋದು, ಬೇಡದರ ಯೋಚನೆ ಎಲ್ಲ ತಲೆ ತುಂಬಿಕೊಂಡು ಏನೇನೋ ಯೋಚನೆ ಮಾಡೋದು, ಊಟ ಸರಿಯಾಗಿ ಮಾಡಲ್ಲ, ಅದೆಲ್ಲ ಮಾಡೋಕ್ಕೆ ಹೋಗಬೇಡ. ಎಲ್ಲ ಸರಿ ಹೋಗುತ್ತೆ. ಇಲ್ಲ ನಿನ್ನ ಗಂಡ ಬಂದು ನಿನ್ನ ಜೊತೆ ಎಂದಿದ್ದಾನ, ನೀನಂದ್ರೆ ಇಷ್ಟ ಇಲ್ಲ, ಹೋಗು ಅಂತ ಏನೂ ಇಲ್ಲ. ಸುಮ್ಮನೆ ಯಾಕೆ ಏನೇನೋ ಯೋಚನೆ ಮಾಡ್ತೀಯಾ? ಇಲ್ಲ, ನನ್ನ ಗಂಡಂಗೆ ಅಂತಿಲ್ಲ. ಮುಂದೆ ಯಾವತ್ತಾರು ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಟ್ಟು ನನ್ನ ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ನೋಡ್ಕೊಳ್ಳದೆ ಹೋದರೆ ಏನು ಆಗಲ್ಲ. ತಲೆ ಕೆಡಿಸ್ಕೋಬೇಡ, ಹೋಗಿದ್ ಬಾ. ತಗೋ ಮಗಳೇ, ದೇವರಿಂದ ನಿಂಬೆಹಣ್ಣು ಮಂತ್ರಿಸಿರೋದು ಒಂದು ಊಟದಲ್ಲಿ ಸೇರಿಸಿ, ಇನ್ನೊಂದ ದಿಂಬತ್ರ ಇಟ್ಕೊ. ಸರಿ ತಾಯಿ, ಕೊಡಿ ತಾಯಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಮತ್ತೆ